ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈಗ ನಾವು ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಇವರ ವಚನಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲ ಭಾಗದ ವಚನ ನೋಡಿ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನಾ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಹರಿದ ಗೋಣಿಯಲ್ಲಿ ಅಂದರೆ ಹರಿದ ಅಂದರೆ ಅಲ್ಲಲ್ಲಿ ತೂತು ಬಿದ್ದಿರುವಂತಹ, ಆ ತೂತು ಬಿದ್ದಿರುವಂತಹ ಗೋಣಿಯಲ್ಲಿ, ಗೋಣಿ ಅಂದರೆ ನಿಮಗೆ ಗೊತ್ತಾಗ್ತದೆ, ಸೆಣಬಿನ ನೂಲು ಅಥವಾ ಇನ್ನಿತರ ದಾರದ ಎಳೆಗಳನ್ನು ಹೆಣೆದು ಮಾಡಿರುವಂಥ ಚೀಲ. ಹರಿದ ಗೋಣಿಯಲ್ಲಿ ಒಬ್ಬ ವ್ಯಕ್ತಿ ಕಳವೆ ಅಂದರೆ ಭತ್ತ, ಆ ಭತ್ತವನ್ನು ತುಂಬಿದ ಅಂದರೆ ಚೀಲದೊಳಗೆ ಆ ಭತ್ತವನ್ನು ಹಾಕ್ತಾನೆ. ಅಂದರೆ ಇಡೀ ಗೋಣಿ ತುಂಬುವ ಹಾಗೆ ಭತ್ತವನ್ನು ಹಾಕ್ತಾನೆ. ಇರುಳೆಲ್ಲ ನಡೆದನ ಸುಂಕ ಕಂಜಿ ಅಂದರೆ ಇಡೀ ಇರುಳು ಅಂದರೆ ರಾತ್ರಿ ಇಡೀ ನಡೀತಾನಂತೆ. ಯಾಕಂದರೆ ರಾತ್ರಿ ಇಡೀ ನಡೆಯೋದಂದರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ರಾತ್ರಿ ನಡೀತಾನೆ. ಯಾಕೆಂದರೆ ಅವನು ನಡೆದನು ಆ ಸುಂಕಕ್ಕೆ ಅಂಜಿ, ಅಂದರೆ ಅಂದರೆ ಕೊಡಬೇಕಾದಂತಹ ಆ ಸುಂಕಕ್ಕೆ ಹೆದರಿಕೊಂಡು. ಸುಂಕ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಯಾವುದಾದ್ರೂ ವಸ್ತುಗಳನ್ನು ಅಥವಾ ಸರಕುಗಳನ್ನು ಸಾಗಿಸುವಾಗ ಒಂದು ರಾಜ ಅಥವಾ ಈಗ ಸರ್ಕಾರಕ್ಕೆ ಇರ್ಬೋದು, ರಾಜನ ಬೊಕ್ಕಸಕ್ಕೆ ನೀಡಬೇಕಾದಂತಹ ಕಂದಾಯದ ಹಣ ಅಥವಾ ಟ್ಯಾಕ್ಸ್, ತೆರಿಗೆ. ಅವನು ಈ ತೆರಿಗೆಯನ್ನು ಕೊಡಲಿಕ್ಕೆ ಅಂಜಿ ಸುಂಕಕ್ಕಂಜಿ, ಸುಂಕವನ್ನು ಕೊಡಬೇಕಲ್ಲ ಅಂತ ಅವನು ಸಂಕಟದಿಂದ ದುಃಖದಿಂದ ಅವನೇನು ಮಾಡ್ತಾನೆ ಅಂದರೆ ಹಗಲಿಗೆ ನಡೆದರೆ ಸುಂಕ ಕೊಡಬೇಕಾಗ್ತದೆ, ಆ ತೆರಿಗೆಯನ್ನು ಕೊಡಬೇಕಾಗ್ತದೆ. ಅದಕ್ಕೆ ಅವನು ಏನು ಮಾಡ್ತಾನೆ, ರಾತ್ರಿ ಅವನು ನಡೀತಾನೆ. ರಾತ್ರಿ ಆ ಭತ್ತವನ್ನು ತುಂಬಿಕೊಂಡು ಹೋಗ್ತಾನೆ. ಅದು ಯಾವುದರಲ್ಲಿ? ಹರಿದ ಗೋಣಿಯಲ್ಲಿ. ಅವನಿಗೆ ಗೊತ್ತಿಲ್ಲ, ಹರಿದ ಗೋಣಿಯಲ್ಲಿ ಹಾಕಿದ್ದಾನೆ. ಆ ಕಳವೆಯೆಲ್ಲ ಹೋಗಿ ಬರಿಯ ಗೋಣಿ ಉಳಿಯಿತ್ತು. ಆ ಭತ್ತವೆಲ್ಲ ತೂತ ಅಲ್ಲಲ್ಲಿ ಹರಿದು ಹೋಗಿದ್ದಂತಹ ಗೋಣಿಗೆ ತುಂಬಿಸಿದ್ದಾನೆ ಭತ್ತವನ್ನು. ಅದು ಅವನಿಗೆ ಗೊತ್ತಿಲ್ಲ. ಅವನು ಸುಂಕ ಕೊಡಬೇಕಾಗ್ತದೆ ಅಂತ ಇಡೀ ರಾತ್ರಿ ನಡೆದಿದ್ದಾನೆ. ಆವಾಗ ಅವನಿಗೆ ಆ ಭತ್ತ ಎಲ್ಲ ಹರಿದ ಗೋಣಿಯಲ್ಲಿ ಚೆಲ್ಲಿ ಹೋದದ್ದು ಗೊತ್ತಿಲ್ಲ. ಮತ್ತೆ ನೋಡುವಾಗ ಏನಾಯಿತು, ಬರಿಯ ಗೋಣಿ ಉಳಿಯಿತ್ತು. ಆ ಚೀಲ, ಬರಿದಾದ ಚೀಲ ಮಾತ್ರ ಉಳಿದಿತ್ತು, ಅದರಲ್ಲಿ ಭತ್ತ ಇರಲಿಲ್ಲ. ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಅಳಿಮನ ಅಂದರೆ ಅಳಿ ಅಂದರೆ ಕೆಟ್ಟ ಮನಸ್ಸನ್ನು ಉಳ್ಳಂತ ಯಾವ ವ್ಯಕ್ತಿ ಇದ್ದಾನೋ ಅವನ ಭಕ್ತಿ ಹೀಗಾಯಿತು. ಅಂದರೆ ಹರಿದ ಗೋಣಿಯಲ್ಲಿ ಭತ್ತವನ್ನು ತುಂಬಿ ಸುಂಕಕ್ಕೆ ಅಂಜಿ ರಾತ್ರಿ ಇಡೀ ನಡೆದ ಹಾಗೆ. ಮತ್ತೆ ನೋಡುವಾಗ ಬರೀ ಗೋಣಿಯಷ್ಟೇ ಉಳಿದಿತ್ತು, ಅದರ ಒಳಗೆ ಭತ್ತ ಇರಲಿಲ್ಲ. ಇಲ್ಲಿ ಚಂಚಲವಾದಂತಹ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಯು ಜನರಿಗೋಸ್ಕರ ತಾನು ತೋರಿಕೆಗಾಗಿ ಮಾಡುವಂತಹ ಪೂಜೆಯೂ ಕೂಡ ಇದೇ ರೀತಿ ಆಯಿತು, ಇದೇ ರೀತಿ ಉಂಟಾಯಿತು ಅಥವಾ ಇದೇ ರೀತಿ ಆಗಿತ್ತು ಅನ್ನುವಂಥದ್ದು. ಅಂದರೆ ಇಲ್ಲಿ ಕಾನೂನಿಗೆ ಕೊಡಬೇಕಾದಂತಹ, ಕಾನೂನಿನ ಪ್ರಕಾರ ಕಟ್ಟಬೇಕಾಗಿದ್ದಂತಹ ಸುಂಕವನ್ನು ತಪ್ಪಿಸಲು ಹೋಗಿ ತನ್ನಲ್ಲಿ ಇದ್ದಂತಹ ಭತ್ತವನ್ನೆಲ್ಲ ಅವನು ಕಳೆದುಕೊಳ್ತಾನೆ. ಅದೇ ರೀತಿಯಲ್ಲಿ ಇತರರನ್ನು ವಂಚಿಸಲು ಪ್ರಯತ್ನಿಸುವಂತಹ ವ್ಯಕ್ತಿ ಕಟ್ಟ ಕಡೆಯಲ್ಲಿ ತನಗೆ ತಾನೇ ಕೆಟ್ಟದ್ದನ್ನು ಮಾಡಿಕೊಳ್ಳುತ್ತಾನೆ, ತನಗೆ ತಾನೇ ಕೇಡು ಬಗೆದುಕೊಳ್ಳುತ್ತಾನೆ ಅನ್ನುವಂಥದ್ದನ್ನೇ ಈ ವಚನದಲ್ಲಿ ನಾವು ನೋಡಬಹುದು. ಜೇಡರ ದಾಸಿಮಯ್ಯ ಬರೆದ ವಚನದ 2ನೇ ಭಾಗ ನೋಡಿ. ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗನ್ನವನಿಕ್ಕಿ ವಿಷವನಿಳುಹ ಬಲ್ಲಡೆ, ವಸುಧೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಹಸಿವು ಎನ್ನುವಂತಹ ಹೆಬ್ಬಾವು ಅಂದರೆ ಈ ಹಸಿವು ಪ್ರತಿನಿತ್ಯವೂ ಆಗುವಂಥದ್ದೇ. ಅದಕ್ಕೆ ಯಾವುದೇ ಒಂದು ಅಲ್ಲಿಗೆ ಒಂದು ನಿಲುಗಡೆ ಅಂತ ಇರುವುದಿಲ್ಲ. ಅದು ಪ್ರತಿನಿತ್ಯವೂ ಹಸಿವು ಆಗ್ತಾ ಇರ್ತದೆ. ಈ ಹಸಿವು ಅನ್ನುವಂತಹ ಹೆಬ್ಬಾವು
ಅಂದರೆ ದೊಡ್ಡ ಹಾವು ಬಸುರ ಬಂದು ಹಿಡಿದಡೆ, ಬಸುರ ಅಂದರೆ ಹೊಟ್ಟೆ, ಹೊಟ್ಟೆಯನ್ನು ಬಂದು ಹಿಡಿದಡೆ ಅಂದರೆ ಬಡತನ ಯಾವುದೇ ಕಾರಣ ಇರ್ಬೋದು, ಆಗ ಹಸಿವಿಗೆ ಯಾವುದೇ ಆಹಾರ ಸಿಗದೇ ಇದ್ದಾಗ, ಅಂದರೆ ಅತಿಯಾದ ಹಸಿವಿನಿಂದ ಕೂಡಿರುವಂಥದ್ದು, ಅದಕ್ಕೆ ಎಲ್ಲಿ ಹೆಬ್ಬಾವು ಅಂತ ಹೇಳ್ತಾರೆ. ಹೆಬ್ಬಾವು ಹೊಟ್ಟೆಯನ್ನು ಹಿಡ್ಕೊಂಡದ್ದು ಅಂತ. ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಅಂದರೆ ಹಸಿವೆ ಅನ್ನುವಂಥ ಹೆಬ್ಬಾವು ಹೊಟ್ಟೆಯನ್ನು ಹಿಡಿದುಕೊಂಡರೆ ವಿಷ ಏರಿದ ಹಾಗೆ ಆಪಾದ ಮಸ್ತಕಕ್ಕೆ, ಪಾದದಿಂದ ಹಿಡಿದು ತಲೆಯವರೆಗೆ ಹಸಿವೆಯನ್ನು ಅನುಭವಿಸಿದವರಿಗೆ ಗೊತ್ತು. ಹಸಿವೆಯ ಅತಿಯಾದ ಸಂಕಟ, ಒಂದು ರೀತಿಯಲ್ಲಿ ಪರಿತಪಿಸ್ತಾ ಇರ್ತಾರೆ. ಅಂಥವರಿಗೆ ಈ ಹಸಿವು ಅನ್ನುವಂಥ ಹೆಬ್ಬಾವೇ ಬಂದು ಹಿಡಿದುಕೊಂಡರೆ, ಅಂದರೆ ಸ್ವಲ್ಪವೂ ಕೂಡ ಊಟ ಸಿಗದೇ ಇದ್ದಾಗ ಅದು ಏನಾಗ್ತದೆ, ಇಡೀ ಪಾದದಿಂದ ಹಿಡಿದು ತಲೆಯವರೆಗೆ ವಿಷವೇರಿದ ಹಾಗೆ, ಹಸಿವು ಅನ್ನುವಂತಹ ಹೆಬ್ಬಾವಿನ ವಿಷ ಏರಿದ ಹಾಗೆ ಆಗ್ತದೆ. ಮುಂದೆ ಹೇಳ್ತಾರೆ ನೋಡಿ, ಹಸಿವಿಗನ್ನವನಿಕ್ಕಿ ವಿಷವನ್ನು ಇಳುಹಬಲ್ಲಡೆ ವಸುಧೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಅಂದರೆ ಈ ಹೆಬ್ಬಾವು ಬಂದು, ಹಿರಿದಾದ ಹಾವು, ದೊಡ್ಡ ಹಾವು ಬಂದು ಕಚ್ಚಿಬಿಟ್ಟಿದೆ. ಕಚ್ಚಿದಾಗ ತಲೆಯಿಂದ ಹಿಡಿದು ಪಾದದವರೆಗೆ ವಿಷವೇರಿದೆ. ಆಗ ಯಾವುದು, ಹಸಿವಿನಿಂದ ಕೂಡಿರುವಂಥದ್ದಿದು. ಈ ಹಸಿವಿಗೆ ಉಣಿಸನ್ನು ಕೊಡುವವನು, ಹಸಿವಿಗೆ ಅನ್ನವನ್ನಿಕ್ಕಿ, ಯಾರಿಗೆ ಹಸಿವಾಗಿದೆಯೋ ಈ ಒಂದು ಪ್ರಪಂಚದಲ್ಲಿ ಇರ್ಬೋದು, ಎಲ್ಲಿಯಾದರೂ ಇರ್ಬೋದು, ಯಾರಿಗೆ ಹಸಿವಾಗಿದೆಯೋ ಆತನ ಹಸಿವನ್ನು ತಣಿಸುವಂತಹ ಯಾರಾದರೂ ಬಂದರೆ ಹಸಿವಿಗೆ ಅನ್ನವನ್ನು ಇಕ್ಕಿ ವಿಷವನ್ನು ಬಲ್ಲಡೆ, ಅಂದರೆ ಪಾದದಿಂದ ತಲೆಯವರೆಗೆ ಏರಿದಂತಹ ಹಸಿವೆ ಎಂಬ ವಿಷವನ್ನು, ಆ ಹಸಿವೆಗೆ ಅನ್ನವನ್ನು ನೀಡಿ ಆ ವಿಷವನ್ನು ಇಳಿಸಿದವನು ಅವನು ಹೇಗೆ ಅಂದರೆ ಆ ವಿಷವನ್ನು ನಿವಾರಿಸುವಂತಹ, ಆ ವಿಷವನ್ನು, ಆ ಹಸಿವನ್ನು ಹೋಗಲಾಡಿಸುವುದನ್ನು ತಿಳಿದಿದ್ದರೆ ಅಥವಾ ಅರಿತಿದ್ದರೆ, ವಿಷವನ್ನು ಇಳುಹಬಲ್ಲಡೆ, ಆ ಜನರ ಹಸಿವಿನ ಸಂಕಟವನ್ನು ಆತ ನೀಗಿಸಬಲ್ಲವನಾದರೆ, ಅಂದರೆ ಹಸಿವೆಯನ್ನು ಆತ ತಣಿಸಬಲ್ಲವನಾದರೆ, ವಸುಧೆಯ ಒಳಗೆ, ವಸುಧೆ ಅಂದರೆ ಭೂಮಿ ಅಥವಾ ಜಗತ್ತು, ಈ ಜಗತ್ತಿನ ಒಳಗೆ ಅಂದರೆ ಈ ಲೋಕದ ಒಳಗೆ ಆತನೇ ಅಂತಹ ವ್ಯಕ್ತಿಯೇ, ಅಂದರೆ ಆತನೇ ಅಂದರೆ ಇಲ್ಲಿ ಹಸಿವಿಗೆ ಅನ್ನವನ್ನು ನೀಡಿದವನು, ಊಟವನ್ನು ಕೊಟ್ಟವನು, ಆತನೇ ಗಾರುಡಿಗ ಕಾಣ. ಗಾರುಡಿಗ ಅಂದರೆ ಯಾರಿಗೆ ಹಾವು ಕಚ್ಚಿ ಆತನ ಮೈಯೆಲ್ಲ ನಂಜು ಏರಿರ್ತದೋ, ವಿಷ ಏರಿರ್ತದೋ, ಆ ವ್ಯಕ್ತಿಯನ್ನು ಔಷಧಿಯನ್ನು ಕೊಟ್ಟು ಗುಣಪಡಿಸಿ ಬದುಕುವ ಹಾಗೆ ಮಾಡಿದವನು, ಬದುಕಿ ಉಳಿಯುವಂತೆ ಮಾಡಿದವನಿಗೆ ಗಾರುಡಿಗ ಅಂತ ಹೇಳ್ತಾರೆ. ಗಾರುಡಿಗ ಕಾಣ ಅಂದರೆ ಅವನೇ ಇಡೀ ವಸುದೆಯಲ್ಲಿ, ಇಡೀ ಭೂಮಿಯಲ್ಲಿ ಅವನೇ ಶ್ರೇಷ್ಠನಾದವನು. ಅಂದರೆ ಇನ್ನೊಬ್ಬರ ಹಸಿವನ್ನು ತಣಿಸುವಂತಹ ಶಕ್ತಿ ಅವನಿಗೆ ಇದೆಯೋ ಅವನೇ ದೊಡ್ಡ ವ್ಯಕ್ತಿಯೇ, ಅವನೇ ಶ್ರೇಷ್ಠವಾದ ವ್ಯಕ್ತಿ ಆಗುತ್ತಾನೆ. ಕಾಣ ರಾಮನಾಥ. ನೋಡು ರಾಮನಾಥ. ರಾಮನಾಥ ಅನ್ನುವಂಥದ್ದು ಜೇಡರ ದಾಸಿಮಯ್ಯನ ಅಂಕಿತ ನಾಮ, ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈಗ ದೇವರ ದಾಸಿಮಯ್ಯ ಬರೆದ 3ನೆಯ ವಚನವನ್ನು ನೋಡೋಣ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನು ಏನೆಂಬೆ ಹೇಳ ರಾಮನಾಥ. ಇಳೆ ನಿಮ್ಮ ದಾನ ಅಂದರೆ ದೇವರಿಗೆ ಹೇಳುವಂಥದ್ದು. ಇಲ್ಲಿ ವಚನಕಾರ ದೇವರನ್ನು ಕುರಿತು ಈ ರೀತಿ ಹೇಳ್ತಾರೆ. ಇಳೆ ಅಂದರೆ ಭೂಮಿ, ಇಲ್ಲಿಯ ಆಸ್ತಿ ಇರ್ಬೋದು, ಯಾವುದು ಇರ್ಬೋದು, ಈ ಭೂಮಿಯೇ ದೇವರು ಕೊಟ್ಟಂತಹ ದಾನ. ಹಾಗೆ ಬೆಳೆ ನಿಮ್ಮ ದಾನ, ಇಲ್ಲಿ ಬೆಳೆಯುತ್ತಾ ಇರುವಂತಹ ಬೆಳೆಯೂ ಕೂಡ ನಿಮ್ಮ ದಾನ. ಸುಳಿದು ಸೂಸುವ ವಾಯು ನಿಮ್ಮ ದಾನ, ಅಂದರೆ ಇಲ್ಲಿ ವಾಯು ಅಂದರೆ ಗಾಳಿಯೂ ಕೂಡ ಅದು ನಿಮ್ಮ ದಾನ. ಅಂದರೆ ದೇವರು ಏನು ಮಾಡ್ತಾರೆ, ಈ ಭೂಮಿ, ಬೆಳೆ, ಗಾಳಿ, ಹೀಗೆ ಬದುಕಿಗೆ ಬೇಕಾಗಿರುವಂತಹ, ಬದುಕಿಗೆ ಅವಶ್ಯಕರವಾಗಿರುವಂತಹ ಎಲ್ಲವೂ ಕೂಡ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ನಿಮ್ಮ ದಾನ. ಆದರೆ ಈ ಸಂಪತ್ತನ್ನು ಅನುಭವಿಸಿ ಅದನ್ನು ಕೊಟ್ಟವನನ್ನು ನೆನೆಯದೆ ಅನ್ಯರನ್ನು ಹೊಗಳುವವರು,
ಅಂದರೆ ಅದು ಅವ್ರು ಕೊಟ್ಟರು, ಆ ಗಾಳಿಯನ್ನು ಕೊಟ್ಟರು, ಆ ಭೂಮಿ ಅವರದ್ದು, ಈ ಬೆಳೆ ಅವರದ್ದು ಅಂತೆಲ್ಲ ಹೇಳಿಕೊಂಡು ಇನ್ನೊಬ್ಬರನ್ನು ಹೊಗಳುವವರು. ಅಂದರೆ ನಿಜವಾಗಿಯೂ ಕೊಟ್ಟಿರುವಂಥದ್ದು ದೇವರು. ದೇವರು ಕೊಡದೇ ಇದ್ದರೆ ಯಾವುದೂ ಇಲ್ಲ ಭೂಮಿಯಲ್ಲಿ. ನಾವು ಹೇಳುತ್ತೇವೆ ಹೌದು ನಾವು ಬೆಳೀತೇವೆ ಅನ್ನುವಂಥದ್ದು. ಫಸಲು ಬಹಳ ಒಳ್ಳೆಯ ರೀತಿಯಲ್ಲಿ ಜತನದಿಂದ ಕಾದು ಮತ್ತೆ ಬೆಳೆ ಕೈಗೆ ಬಂದಾಗ ಬರುವಂಥ ಹೊತ್ತಿಗೆ ಒಮ್ಮೆಲೆ ಏನಾದರೂ ವಿಪತ್ತು ಸಂಭವಿಸಿದಾಗ ಹೋಯ್ತಲ್ಲಿ. ಮನುಷ್ಯರು ಹೇಳುವಂಥದ್ದು ಹೌದು ನಮ್ಮದು ಅಂತ, ಆದರೆ ನಿಜವಾಗಿಯೂ ನಮ್ಮದಲ್ಲ ಅದು. ಇಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಬದುಕಿಗೆ ಯಾವುದೆಲ್ಲ ಅವಶ್ಯಕವಾಗಿ ಇದೆಯೋ ಅದೆಲ್ಲವೂ ಕೂಡ ದೇವರ ದಾನ. ಅದನ್ನು ಕೊಟ್ಟವನನ್ನು ನಾವು ನೆನೆಯಬೇಕು. ಅಂದರೆ ಪ್ರತಿ ತುತ್ತಿಗೂ ಕೂಡ ದೇವರನ್ನು ಸ್ಮರಿಸಬೇಕು ಅಂತ ಹೇಳ್ತಾರೆ. ಅಂದರೆ ಯಾರು ಕೊಟ್ಟಿರ್ತಾರೋ ಅವನನ್ನು ನೆನೆಯಬೇಕು ಹೊರತು ಇನ್ನೊಬ್ಬನನ್ನು ನೆನೆಯುವುದಲ್ಲ. ಹಾಗೆ ನೆನೆಯುವವರು, ಅನ್ಯರ ಹೊಗಳುವವರು ಅವರು ಕುನ್ನಿಗಳು ಅಂದರೆ ನಾಯಿಗಳು, ಕೃತಜ್ಞರು, ಸ್ವಾರ್ಥಿಗಳು. ಅನ್ಯರನ್ನು ಹೊಗಳುವವರನ್ನು ಏನೆಂದು ಕರೆಯಬೇಕು ಅಂತ ದಾಸಿಮಯ್ಯನವರು ರಾಮನಾಥ ಅಂದರೆ ದೇವರಲ್ಲಿ ಪ್ರಶ್ನಿಸ್ತಾರೆ. ಅಂದರೆ ಇಲ್ಲಿ ನಾವು ಇರುವಂತಹ ಏನನ್ನು ಉಪಯೋಗಿಸ್ತಾ ಇದ್ದೇವೋ ಅದೆಲ್ಲವೂ ಕೂಡ ದೇವರ ದಾನ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅನ್ನುವಂಥದ್ದನ್ನು ಇಲ್ಲಿ ದೇವರ ದಾಸಿಮಯ್ಯನವರು ಹೇಳುತ್ತಾರೆ. ಜೇಡರ ದಾಸಿಮಯ್ಯ ಬರೆದ ಕೊನೆಯ ವಚನ ನೋಡಿ ಈಗ. ನಂಬಿದ ಚೆನ್ನನ ಅಂಬಲಿಯುಂಡ, ಕೆಂಬಾವಿ ಭೋಗಯ್ಯನ ಹಿಂದಾಡಿ ಹೋದ, ಗುಂಡಯ್ಯನ ಕುಂಭದ ಗತಿಗೆ ಕುಸಿದ, ನಂಬದೇ ಕರೆದವರ ಹಂಬಲವನು ಒಲ್ಲನೆಮ್ಮ ರಾಮನಾಥ. ಈ ವಚನದಲ್ಲಿ 3 ಶಿವಭಕ್ತರ ಕುರಿತು ಬರೆಯುತ್ತಾರೆ. ಮಾದಾರ ಚೆನ್ನಯ್ಯನ ಕಥೆಯನ್ನು ನೀವು ಕೇಳಿರ್ಬೋದು. ಮಾದಾರ ಚೆನ್ನಯ್ಯ ಯಾವಾಗಲೂ ಕೂಡ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದ. ಶಿವನ ಕುರಿತೇ ಧ್ಯಾನ ಮಾಡ್ತಾ ಆತ ಹುಲ್ಲು ತರುವಂಥ ಕಾಯಕವನ್ನು ಮಾಡ್ತಾ ಇದ್ದ. ಮನೆಗೆ ಬಂದು ಅವನು ಶಿವನನ್ನು ಧ್ಯಾನ ಮಾಡಿಕೊಂಡು ತನಗೆ ಬಡವನಾದರೂ ಕೂಡ ತನಗೆ ಕೊಟ್ಟಂತಹ ಗಂಜಿಯನ್ನು ಮತ್ತು ಅಂಬಲಿಯನ್ನು ಅವನು ಯಾವಾಗಲೂ ಊಟ ಮಾಡ್ತಾ ಇರುವಾಗ ಅದನ್ನು ಶಿವನಿಗೆ ಸಮರ್ಪಿಸಿ ಅವನು ಊಟ ಮಾಡ್ತಾ ಇದ್ದ. ಒಂದು ದಿವಸ ಈ ಚೆನ್ನಯ್ಯನನ್ನು ಪರೀಕ್ಷಿಸಬೇಕು ಅಂತ ಶಿವ, ಎಲ್ಲರಿಗೂ ಆತನೊಬ್ಬ ದೊಡ್ಡ ಶಿವಭಕ್ತ ಅಂತ ಗೊತ್ತು ಮಾಡಬೇಕು ಅಂತ ಶಿವ ಏನು ಮಾಡ್ತಾನೆ, ಆತನೊಡನೆಯೇ ಆತನ ಜೊತೆಯಾಗಿ ಆತನು ನೀಡಿದಂತಹ ಅಂಬಲಿಯನ್ನು ಅದನ್ನು ಸೇವಿಸ್ತಾನೆ. ಇದೊಂದು ಕತೆ, ದೊಡ್ಡ ಕತೆ, ಬಹುಶಃ ನೀವೆಲ್ಲರೂ ಕೂಡ ಕೇಳಿರ್ಬೋದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ನಂಬಿದ ಚೆನ್ನನ ಅಂಬಲಿ ಉಂಡ. ತನ್ನನ್ನು ನಂಬಿದಂತಹ ಚೆನ್ನನೊಡನೆ ಅಂಬಲಿಯನ್ನು ಉಂಡಂತಹ ಶಿವ. ಹಾಗೆ ಕೆಂಬಾವಿ ಭೋಗಯ್ಯನ ಹಿಂದಾಡಿ ಹೋದ. ಅಂದರೆ ಈ ಕೆಂಬಾವಿಯ ಭೋಗಯ್ಯ ಅನ್ನುವವನು, ಅವನು ಶಿವಶರಣ. ಅವನೇನು ಮಾಡ್ತಾನೆ, ಅವನು ದಲಿತನೊಬ್ಬನಿಗೆ ತನ್ನ ಮನೆಯಲ್ಲಿ ಆತನನ್ನು ಕರೆದು ನೀರು ಕೊಡ್ತಾನಂತೆ. ನೀರು ಕೊಟ್ಟು ಆತನಿಗೆ ಸತ್ಕರಿಸಿದ್ದಕ್ಕಾಗಿ ರಾಜಾಜ್ಞೆ ಹಾಗೆ ಅವನನ್ನು ಗಡೀಪಾರು ಶಿಕ್ಷೆಗೆ ಒಳಪಡಿಸ್ತಾರೆ. ಗಡೀಪಾರು ಶಿಕ್ಷೆಗೆ ಒಳಗಾಗಿ ಅವನು ಕೂಡ ಶಿವಭಕ್ತನಾಗಿದ್ದ. ಆತ ಪಟ್ಟಣವನ್ನು ತೊರೆದಾಗ ಸಾಕ್ಷಾತ್ ಶಿವನೇ ಬಂದು ಆ ಪಟ್ಟಣದ ಗುಡಿಯೊಳಗಿಂದ ಲಿಂಗ ರೂಪದಲ್ಲಿ ಆ ಶಿವಶರಣರ ಬೆನ್ನು ಹತ್ತಿ ಹೋದ ಅನ್ನುವಂಥ ಒಂದು ಕಥೆ ಇದೆ. ಶಿವಭಕ್ತನಾದಂತಹ ಗುಂಡಯ್ಯನು ಅವನು ಹೊರಗಿನ ಕಾಯಕ ಗಡಿಗೆಯನ್ನು ಮಾಡುವಂಥದ್ದು, ಕುಂಬಾರ ವೃತ್ತಿಯನ್ನು ಮಾಡ್ತಾ ಇದ್ದ. ಮನಸ್ಸಿನ ಒಳಗೆ ಶಿವನನ್ನು ಧ್ಯಾನ ಮಾಡ್ತಾ ಇದ್ದ. ಯಾವಾಗಲೂ ಕೂಡ ಹಾಗೆ ಅವನು ಕುಂಭವನ್ನು ಮಾಡ್ತಾ ಇರುವಾಗ ಎಷ್ಟಂದರೆ ಅವನು ಶಿವಭಾವದಲ್ಲಿ ಲೀನನಾಗಿ ಬಿಡ್ತಾನೆ. ಅವನಿಗೆ ಊಟ ನಿದ್ರೆಗಳ ಪರಿವೆಯೇ ಇಲ್ಲದೆ ಅವನು ಶಿವನಾಮವನ್ನು ಸ್ತುತಿಸ್ತಾ ಇರ್ತಾನೆ. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯೊಟ್ಟಿಗೆ ಕುಳಿತುಕೊಂಡಿದ್ದಾಗ ಗುಂಡಯ್ಯ ಗಡಿಗೆ ಬಾರಿಸಲಿಕ್ಕೆ ಶುರು ಮಾಡ್ತಾನಂತೆ. ಅಂದರೆ ತಾನು ಮಾಡಿದಂತಹ ಕುಂಭದಲ್ಲಿ ಗಡಿಗೆಯಲ್ಲಿ ಅವನು ಅದನ್ನೇ ಬಾರಿಸಿಕೊಂಡು ಅವನು ಕುಣಿತಾ ಇದ್ದ. ಅವನು ಕೆಳಗಡೆ ಭೂಲೋಕದಲ್ಲಿ ಕುಣಿತಾ ಇರುವಾಗ ಶಿವನೇನು ಮಾಡ್ತಾನೆ, ಆ ನಾದಕ್ಕೆ ಅವನು ಮೈಮರೆತು ಬಳಿಯಲ್ಲಿ ಇದ್ದಂತಹ ಗಿರಿಜೆಯನ್ನು ಗುಂಡಯ್ಯ ಅಂತ ಭಾವಿಸಿ ತಾನು ಓಲಗದಲ್ಲಿದ್ದೇನೆ ಎನ್ನುವುದನ್ನು ಮರೆತು ಅವನು ನರ್ತಿಸತೊಡಗ್ತಾನಂತೆ.
ಆಗ ಗಿರಿಜೆ ಕೇಳ್ತಾಳಂತೆ, ಏನಾಯಿತು, ಯಾಕೆ ಈ ರೀತಿ ಕುಣಿತಾ ಇದ್ದೀರಾ ಅಂತ ಕೇಳಿದಾಗ ಶಿವನಿಗೆ ಒಮ್ಮೆಲೆ ಎಚ್ಚರ ಆಗ್ತದೆ. ಅವನು ಹೇಳ್ತಾನೆ, ಗುಂಡಯ್ಯ ಅನ್ನುವಂತಹ ಭಕ್ತನ ಹೃದಯದಲ್ಲಿ ಆಡ್ತಾ ಇದ್ದೆ. ಅದನ್ನು ಕೇಳಿದಂಥ ಗಿರಿಜೆ ಕೌತುಕಗೊಂಡು ಹೇಳ್ತಾಳಂತೆ, ನಿಮ್ಮನ್ನೇ ಆಡಿಸಿದಂತಹ ಶಿವಭಕ್ತ ಯಾರು ಅಂತ ಹೇಳಿದಾಗ ಶಿವನು ಗಿರಿಜೆಯನ್ನು ಆ ಗುಂಡಯ್ಯನ ಮನೆಗೆ ಕರ್ಕೊಂಡು ಬರ್ತಾನಂತೆ. ಆ ಗುಂಡಯ್ಯ ಮಾತ್ರ ಶಿವ ಬಂದಿದ್ದಾನೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಅವನು ಮೈಮರೆತು ಗಡಿಗೆಯನ್ನು ಬಾರಿಸ್ತಾ ಧ್ಯಾನ ಮಾಡ್ತಾ ಶಿವನ ಹಾಡನ್ನು ಹಾಡ್ತಾ ಅವನು ಕುಣಿತಾ ಇದ್ದಾನೆ. ಅವನ ಆ ಒಂದು ನಿಷ್ಠೆಯನ್ನು ಮೆಚ್ಚಿ ಶಿವ ಅವನಿಗೆ ಒಲಿಯುವಂಥದ್ದು. ಇದು 3 ಕಥೆ. ಕೊನೆಗೆ ಈ 3 ಭಕ್ತರಿಗೂ ಕೂಡ, ಅಂದರೆ ಮಾದಾರ ಚೆನ್ನನಿಗೆ, ಕೆಂಬಾವಿ ಭೋಗಯ್ಯನಿಗೆ, ಗುಂಡಯ್ಯನಿಗೆ, ಆ ಮೂವರಿಗೂ ಕೂಡ ಶಿವನು ತನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಗಣಪದವಿಯನ್ನು ನೀಡುವಂತಹ ಕಥೆ. ಹೀಗೆ ಇವರನ್ನು ಕಂಡು ಶಿವನೇ ಕುಸಿದು ಹೋಗುತ್ತಾನೆ. ಅಂದರೆ ಶಿವನೇ ಅವರೊಟ್ಟಿಗೆ ಇದ್ದು ಬಿಡ್ತಾನೆ. ಅಂದರೆ ನಿಜವಾಗಿ ಇವರು ಭಕ್ತಿಯಿಂದ ಕರೆಯುವಂತಹ ದನಿಗೆ ಅವರೊಂದಿಗೆ ಶಿವನೂ ಕೂಡ ಹೋಗಿಬಿಡ್ತಾನೆ. ಅಂದರೆ ದೇವರು ಒಲಿಯುತ್ತಾನೆ. ಅದರ ಕೊನೆಯಲ್ಲಿ ಹೇಳ್ತಾರೆ ನೋಡಿ, ನಂಬದೇ ಕರೆದವರ ಹಂಬಲವನ್ನು ಒಲ್ಲನು ಎಮ್ಮ ರಾಮನಾಥ. ನಂಬದೇ ಕರೆದವರು ಅಂದರೆ ಇರುವಂತಹ ಹೊತ್ತಿಗೆ ಅಥವಾ ಅಗತ್ಯವಿಲ್ಲದೇ ಇದ್ದಾಗ ಭಕ್ತಿಯನ್ನು ಮಾಡುವುದಿಲ್ಲ. ಏನೋ ಒಂದು ಸಮಸ್ಯೆ ಬಂತು, ಯಾವುದೋ ಒಂದು ಸಂಕಟ ಬಂತು, ಆವಾಗ ದೇವಸ್ಥಾನ ಸುತ್ತುವಂಥದ್ದು ಅಥವಾ ದೇವರನ್ನು ಕರೆಯಿದ್ರೆ ಅಂಥವರ ಭಕ್ತಿಗೆ ದೇವರು ಬರುವುದಿಲ್ಲ ಅನ್ನುವಂಥದ್ದು. ನಿಜವಾದ ಭಕ್ತಿ ನಿಷ್ಕಲ್ಮಶವಾದಂತಹ ಪರಿಶುದ್ಧವಾದಂತಹ ಭಕ್ತಿಯಿಂದ ದೇವರನ್ನು ಕರೆದರೆ ಆತ ಒಲಿಯುತ್ತಾನೆ ಹೊರತು ಯಾವಾಗಲೂ ನಂಬದೆ ಒಂದೊಂದು ಸಲ ಒಮ್ಮೆ ಏನಾದರೂ ಉಂಟಾದಾಗ ಏನಾದರೂ ಆದಾಗ ಮಾತ್ರ ಕರೆದರೆ ದೇವರನ್ನು ಕರೆದರೆ ಆತನು ಅವರನ್ನು ತಿರಸ್ಕರಿಸ್ತಾನೆ ದೇವರು. ಅಂದರೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಕರೆದರೆ ದೇವರು ಬರುತ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಜೇಡರ ದಾಸಿಮಯ್ಯ ತಮ್ಮ ಈ ವಚನಗಳ ಮೂಲಕ ಹೇಳುತ್ತಾರೆ. ಸರಿ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿಗೆ ದೇವರ ದಾಸಿಮಯ್ಯ ಬರೆದಂತಹ ವಚನಗಳು ಮುಕ್ತಾಯವಾಗ್ತದೆ. ಹಾಗೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಬಸವಣ್ಣನವರು ಬರೆದಂತಹ ವಚನಗಳ ವಿಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಮುಂದೆ ಉಳಿದಿರುವಂಥದ್ದು ಅಲ್ಲಮ ಪ್ರಭು ಮತ್ತು ಅಕ್ಕ ಮಹಾದೇವಿ, ಹಾಗೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಅಂಬಿಗರ ಚೌಡಯ್ಯ ಮತ್ತು ಮಾದಾರ ಚೆನ್ನಯ್ಯ ಇವರ ವಚನಗಳನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೇನೆ ವಿದ್ಯಾರ್ಥಿಗಳೇ. ಸರಿ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.